ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತಿಂದು ರೆಸಿಪಿ ಯಾವುದಪ್ಪ ಅಂತಂದರೆ ಹಲಸಿನ ಹಣ್ಣಿಂದು ದೋಸೆ ಮತ್ತು ಪಡ್ಡು ಒಂದೇ ಹಿಟ್ಟಿನಲ್ಲಿ. ಆದರೆ ಇದಕ್ಕೆ ನಾನು ತೆಂಗಿನಕಾಯಿ ಕೂಡ ಹಾಕಿಲ್ಲ, ಇನ್ನೂ ಹಾಕಿಲ್ಲ, ಅವಲಕ್ಕಿ ಹಾಕಿಲ್ಲ, ಮತ್ತು ಏನೂ ಹಾಕ್ತಿಲ್ಲ. ಬರೀ ಅಕ್ಕಿ ಮತ್ತು ಹಲಸಿನ ಹಣ್ಣು ಹಾಕ್ಬಿಟ್ಟು ದೋಸೆ ಮತ್ತು ಪಡ್ಡು ಮಾಡಿದ್ದೀನಿ. ಆದರೆ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಈ ಹಲಸಿನ ಹಣ್ಣಿಂದು ದೋಸೆ ಅಥವಾ ಪಡ್ಡು ಮಾಡಬೇಕಾದ್ರೆ ಸ್ವಲ್ಪ ಕರಿಮೆಣಸು ಮತ್ತು ಅರಿಶಿನ ಪುಡಿ ಹಾಕೋದು ಒಳ್ಳೆಯದು. ಯಾಕಂದರೆ ಅದು ಒಟ್ಟಿಗೆ ಅದೆರಡು ಒಟ್ಟಿಗೆ ಅಸಿಮಿಲೇಷನ್ಗೆ ಹೆಲ್ಪ್ ಮಾಡ್ತದೆ. ಅಂದರೆ ನಮಗೆ ಜೀರ್ಣ ಶಕ್ತಿಗೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತದೆ. ಸೊ ಅದೆರಡನ್ನು ಯಾವತ್ತೂ ಒಟ್ಟಿಗೆ ಈ ದೋಸೆಗೆ ಪಡ್ಡಿಗೆ ಮಾಡಬೇಕಾದ್ರೆ ಹಾಕಬೇಕು. ಹಲಸಿನ ಹಣ್ಣು ಒಂದು ನೆಗ್ಲೆಕ್ಟೆಡ್ ಫ್ರೂಟ್. ಮುಂಚೆ ಎಲ್ಲ ಎಷ್ಟು ತಿಂತಿದ್ರಲ್ಲ, ಈಗ ಯಾರೂ ತಿಂತಾ ಇರಲಿಲ್ಲ. ಈಗ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಅಂತಂದರೆ ಅದು ನಿಜವಾಗ್ಲೂ ಹೇಳೋಕ್ಕೆ ಒಂದು ದೊಡ್ಡ ವಿಡಿಯೋ ಮಾಡ್ಬೋದು, ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಒಂದು 2-3 ಹೇಳಿಬಿಟ್ಟು ಮುಂದೆ ನಾನು ನನ್ನ ರೆಸಿಪಿಯನ್ನು ಪ್ರೆಸೆಂಟ್ ಮಾಡ್ತೀನಿ. ಇದರಲ್ಲಿ ತುಂಬ ಫೈಬರ್ ಇದೆ ಫ್ರೆಂಡ್ಸ್. ಇದನ್ನು ಆರೋಗ್ಯದ ಕಣಜ ಅಂತ ಕರೀಬೇಕು. ಇದರಲ್ಲಿ ವಿಟಮಿನ್ ಎ ಕೂಡ ಜಾಸ್ತಿ ಇದೆ, ವಿಟಮಿನ್ ಸಿ ಕೂಡ ಇದೆ. ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡ್ತದೆ. ಇದರಲ್ಲಿ ನಾರಿನಂಶ ತುಂಬ ಇರೋದ್ರಿಂದ ಇದು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡ್ತದೆ. ಹಾಗೆ ಇದು ಹಾರ್ಟ್ ಫ್ರೆಂಡ್ಲಿ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಮತ್ತು ವಿಟಮಿನ್ ಎ ಇರೋದ್ರಿಂದ ನಮಗೆ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು. ಇದು ಬೋನ್ ಫ್ರೆಂಡ್ಲಿ ಕೂಡ. ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡ್ತದೆ. ಮತ್ತು ಇನ್ನೊಂದೇನು ಅಂದರೆ ಇದರಲ್ಲಿ ಇದು ನಮ್ಮ ಡಯಾಬಿಟಿಕ್ ಪೇಷಂಟ್ಸ್ಗೆ ಒಂದೇ ಸತಿ ತಕ್ಷಣ ಶುಗರ್ ಲೆವೆಲ್ನ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು, ಸಡನ್ ಸ್ಪೈಕ್ ಮಾಡೋದು ಹಾಗೆಲ್ಲ ಮಾಡೋದಿಲ್ಲ. ಹಾಗಾಗಿ ಈ ಫ್ರೂಟ್ ಇದೆಯಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ವೆಜಿಟೇರಿಯನ್ಸ್ಗೆ ಮಾಂಸ ತಿಂದಿದ್ದು ಫೀಲಿಂಗ್ ಕೊಡ್ತದಂತೆ. ನನಗೆ ಗೊತ್ತಿಲ್ಲ, ನಾನು ತಿನ್ನೋದಿಲ್ಲ, ಬಟ್ ಗೂಗಲ್ ಹೇಳುತ್ತೆ. ಇಟ್ಸ್ ಎ ಸಬ್ಸ್ಟಿಟ್ಯೂಟ್ ಟು ವೆಜಿಟೇರಿಯನ್ಸ್. ಜಾಕ್ ಫ್ರೂಟ್ ಇಸ್ ಎ ಸಬ್ಸ್ಟಿಟ್ಯೂಟ್ ಟು ವೆಜಿಟೇರಿಯನ್ಸ್. ಇಟ್ ಫೀಲ್ಸ್ ಲೈಕ್ ಚಿಕನ್ನು ಮತ್ತು ಇದು ತಿಂದ ಹಾಗೆ ಒಂಥರ ಫೀಲಿಂಗ್ ಇದೆ ಅಲ್ವಾ, ನಾರಿಂದು ಆ ಥರ ಹೇಳೋದು. ಹೀಗೆಲ್ಲ ಇಷ್ಟು ಬೆನಿಫಿಟ್ ಇರುವಂತಹ ಹಲಸಿನ ಹಣ್ಣನ್ನು ಯಾವಾಗಲೂ ಸಿಕ್ಕಿದಾಗ ಬೆಳಿಗ್ಗೆ ಹೊತ್ತು ತಿನ್ಬೇಕು. ಯಾಕಂದರೆ ಹಸಿದ ಹಲಸು, ಹೊಟ್ಟೆ ಹಸಿವಿದ್ದಾಗ ಹಲಸಿನ ಹಣ್ಣು ತಿನ್ನಬೇಕು. ಊಟ ಆದಮೇಲೆ ಮಾವಿನ ಹಣ್ಣು, ಉಂಡ ಮಾವು ಅಂತ ಗಾದೆನೇ ಇದೆ ಅಲ್ವಾ, ಆ ಥರ. ಇಷ್ಟೆಲ್ಲ ಹೇಳಿಬಿಟ್ಟು ನಾನು ಮುಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಲಸಿನ ಹಣ್ಣಿನ ದೋಸೆ ಮತ್ತು ಪಡ್ಡು ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ನಾನು ರೆಸಿಪಿನ ಯೂಟ್ಯೂಬ್ನಲ್ಲಿ ಪ್ರೆಸೆಂಟ್ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ರಿಗೂ ಆಧಾರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ದಿವಸ ನಾನು ಒಂದೇ ಹಿಟ್ಟಿನಲ್ಲಿ ಹಲಸಿನ ಹಣ್ಣಿನ ದೋಸೆ ಮತ್ತು ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಅವಲಕ್ಕಿ ಇಲ್ಲ, ಏನೂ ಇಲ್ಲ, ಇದಿಲ್ಲ, ಮೊಸರಿಲ್ಲ. ಈಗ ಏನೇನು ಬೇಕಂದ್ರೆ ನೋಡೋಣ. 1 ಕಪ್ಪು ದೋಸೆ ಅಕ್ಕಿ. ಎಷ್ಟು ಅಕ್ಕಿ ತೊಗೊಂಡಿದ್ದೀರೋ ಅಷ್ಟೇ ಹಲಸಿನ ಸೊಳೆ. ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಆಗುತ್ತೆ, ಬೀಜ ಎಲ್ಲ ತೆಗೆದುಬಿಟ್ಟು. ಹಾಗೆ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕರಿಮೆಣಸಿನಕಾಳು, ಹಾಗೆ 2 ಏಲಕ್ಕಿ. ಕರಿಮೆಣಸಿನಕಾಳು ಒಂದು 5ರಿಂದ 6 ತೊಗೊಂಡ್ರೆ ಸಾಕು. ಈ ಅಕ್ಕಿನ 5ರಿಂದ 6 ಗಂಟೆ ನೆನೆಸಿಟ್ಟಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಒಂದೇ ಕಪ್ ತೊಗೊಂಡಿದ್ದೀನಿ, ಅಮೆಝಾನ್ ಕಪ್ಪಿಂದ ಒಂದು 250 ಗ್ರಾಮ್ಸ್ ಆಗುತ್ತಲ್ಲ, ಹಾಗೆ ಅಷ್ಟೇ. ನಾನಿವಾಗ ಹಲಸಿನ ಸೊಳೆ ಎಲ್ಲ ಬೀಜ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಬ್ಲೆಂಡರ್ ಬೌಲ್ಗೆ ಹಾಕಿದ್ದೀನಿ. ಹಾಗೆ ಪೆಪ್ಪರ್ ಕಾರ್ನ್ ನೋಡಿ 5ರಿಂದ 6 ಪೆಪ್ಪರ್ ಕಾರ್ನ್ ಅಂದರೆ ಕರಿಮೆಣಸು. ಹಾಗೆ 2 ಏಲಕ್ಕಿನ 2ರಿಂದ 3 ಸುಲಿದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫಸ್ಟು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನೋಡಿ ತೆಂಗಿನಕಾಯಿ ಹಾಕಿಲ್ಲ, ಇನ್ನೂ ಹಾಕಿಲ್ಲ, ಅವಲಕ್ಕಿ ಹಾಕಿಲ್ಲ, ಮೊಸರು ಹಾಕಿಲ್ಲ, ಬೇಳೆ ಹಾಕಿಲ್ಲ. ಆದರೆ ದೋಸೆ ಮಾತ್ರ ಸೂಪರ್. ನೋಡಿ ಈಗ ಕರೆಕ್ಟಾಗಿ ಫೈನಾಗಿ ಗ್ರೈಂಡ್ ಆಗಿದೆ, ಒಂದು ರುಬ್ಬಿದ್ದೀನಿ. ಹಾಗೆ ಇದಕ್ಕೆ ಎಲ್ಲ ನೀರು ಬಸ್ದುಬಿಟ್ಟು 1 ಕಪ್ಪು ಅದು ನೆನೆಸಿರೋ ಅಕ್ಕಿ ಇದೆಯಲ್ಲ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೈಸಾಗಿ ಮೈದಾದ ಹಾಗೆ ನಾವು ನೀರು ದೋಸೆಗೆ ಹೇಗೆ ರುಬ್ತೀವಲ್ಲ ನೈಸಾಗಿ ಹಾಗೆ ರುಬ್ಕೊಳ್ಳಿ. ನೋಡಿ ರುಬ್ಬಿದ್ದು ಪರ್ಫೆಕ್ಟಾಗಿ ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಸ್ಪೂನಿಂದ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಫೈನಾಗಿ ಆಗಿದೆ. ಇಷ್ಟು ಫೈನಾಗಿ ಆದರೆ ಮಾತ್ರ ಈ ದೋಸೆ ಚೆನ್ನಾಗಾಗೋದು. ಹಾಗೆ ಇದಕ್ಕೆ ಇವಾಗ 2 ಚುಟುಕಿ ಅರಿಶಿನ ಪುಡಿ ಮತ್ತು 2 ಟೇಬಲ್ ಸ್ಪೂನು ಬೆಲ್ಲ ಹಾಕಿದ್ದೀನಿ, ಸಾಕು ಅಂತ. ಯಾಕಂದರೆ ಹಲಸಿನ ಹಣ್ಣು ತುಂಬ ಸೇರಿರೋದ್ರಿಂದ ಇಷ್ಟು ಬೆಲ್ಲ ಇದಕ್ಕೆ ಸಾಕಾಗುತ್ತೆ. 2 ಟೇಬಲ್ ಸ್ಪೂನು ಬೆಲ್ಲ ಹಾಕಿದ್ದೀನಿ. ಈಗ ಇದನ್ನು ಸುಮ್ಮನೆ ಪಲ್ಸ್ ಮೋಡಲ್ಲಿ ನಾವು ಮಿಕ್ಸಿನ ರನ್ ಮಾಡಿದರೆ ಸಾಕು, ಅದು ಮಿಕ್ಸ್ ಆಗಿ ಬರಲಿಕ್ಕೆ ಅಷ್ಟೇ. ಅರಿಶಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಈಗ ನಾನು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಇದು ಚಿಕ್ಕದಾಗತ್ತೆ, ಇವಾಗ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ.
ಇವಾಗ ಅದು ಮಿಕ್ಸಿ ಬೌಲ್ನ ತೊಳೆದಿದ್ದು ನೀರು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ದಪ್ಪ ಆಗಿದೆ ಅಲ್ವಾ ಹಿಟ್ಟು. ಇದು ಇಷ್ಟು ನೀರು ಹಾಕ್ಕೊಂಡ್ರೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗುತ್ತೆ. ಅದಕ್ಕೆ ನಾನು ಇವಾಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಟ್ರಾನ್ಸ್ಫರ್ ಮಾಡಿಬಿಟ್ಟು 6 ರಿಂದ 8 ಗಂಟೆ ಅದನ್ನು ಹುದುಗು ಬರೋಕ್ಕೆ ಬಿಟ್ಟಿದ್ದೀನಿ ಫರ್ಮೆಂಟ್ ಆಗಲಿಕ್ಕೆ. ನೋಡಿ ಹೇಗಾಗಿದೆ ನೋಡಿ, ಏನು ತುಂಬ ಹುಳಿನೂ ಆಗಲಿಲ್ಲ, ಆದರೆ ತುಂಬ ಚೆನ್ನಾಗಾಗುತ್ತೆ ದೋಸೆ ಮಾತ್ರ. ನಾನು ಎಣಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅಂತ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅದಕ್ಕೆ 2 ರಿಂದ 3 ಚಿಟಕಿ ಹಾಕಿದ್ದೀನಿ. ಸ್ವೀಟ್ ಮಾಡಬೇಕಾದ್ರೆ ಹಾಕಬೇಕಲ್ಲ, ಹಾಗೆ ಬೆಲ್ಲನೂ ಜಾಸ್ತಿ ಹಾಕಿಲ್ಲ, ಆದರೆ ತುಂಬ ಚೆನ್ನಾಗಾಗಿದೆ. ಒಂದು ಮಿಕ್ಸ್ ಕೊಡಿ. ಇಷ್ಟೇ ತೆಳು ಇರಬೇಕು ಹಿಟ್ಟು. ಈಗ ದೋಸೆ ಕಾವಲಿ ಚೆನ್ನಾಗಿ ಕಾದಿದೆ ನೋಡಿ, ನೀರು ಹಾಕಿದ್ದೀನಿ, ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸಿದಿರಲ್ಲ, ಇವಾಗ ಫ್ಲೇಮು ಹೈಯೇ ಇರಲಿ. ಹಿಟ್ಟು ಹಾಕಿದ ಮೇಲೆ ಹಿಟ್ಟು ಹಾಕಬೇಕಾದ್ರೆ ಲೋ ಮಾಡ್ಕೊಳ್ಳಿ ಫ್ಲೇಮ್. ಇವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಒಂದೇ ಒಂದು ಸೌಟ್ ಹಿಟ್ಟು ಹಾಕಿದರೆ ಸಾಕು. ಸೌಟ್ ಸ್ವಲ್ಪ ಚಿಕ್ಕದು, ಅದಕ್ಕೋಸ್ಕರ ಇನ್ನೊಂದು ಚೂರು ಹಾಕಿದ್ದೀನಿ. ತುಂಬ ಸ್ಪ್ರೆಡ್ ಮಾಡಬೇಡಿ, ಒಂಚೂರು ಸ್ಪ್ರೆಡ್ ಮಾಡಿದ್ರೆ ಸಾಕು. ಇದಕ್ಕೆ ನಾವು ಸುರ್ನೋಳಿ ಅಂತ ಹೇಳ್ತೀವಿ, ಹಲಸಿನ ಹಣ್ಣಿನ ಸುರ್ನೋಳಿ ಅಂತ ಹೇಳ್ತೀವಿ. ಈಗ ಅದಕ್ಕೆ ಏನದು ತುತ್ತು ಕಣ್ಕಂಡು ಬೀಳಬೇಕಲ್ಲ, ಅದು ಕಣ್ಕಂಡು ಬೀಳೋಕ್ಕೆ ಅದಕ್ಕೆ ಸ್ವಲ್ಪ ಆಕ್ಸಿಜನ್ ಬೇಕಾಗುತ್ತೆ. ಸ್ವಲ್ಪ 1 ನಿಮಿಷ ಓಪನ್ ಬಿಟ್ಟರೆ, ಇವಾಗ ನೋಡಿ, ಇವಾಗ ಮುಚ್ಚಿಬಿಟ್ಟು ಕವರ್ ಆ್ಯಂಡ್ ಕುಕ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 30 ಸೆಕೆಂಡ್ ಮಾಡಿದ್ರೆ ಸಾಕು. ಆಹಾ ಎಷ್ಟು ಚೆನ್ನಾಗಿ ತುತ್ತು ಕಣ್ಕಂಡು ಬಿದ್ದಿದೆ ಅಲ್ಲ, ದೋಸೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಅಲ್ವಾ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ, ಇದರ ಹೆಸರೇ ತುಪ್ಪದ ದೋಸೆ ಅಂದ್ಬಿಟ್ಟು, ಸೊ ಒಂದು ಸ್ವಲ್ಪ ತುಪ್ಪ ಹಾಕೋಬೋದು. ಇನ್ನೂ ಹಲಸಿನ ಹಣ್ಣು ಸಿಗ್ತಾ ಇದೆ ಫ್ರೆಂಡ್ಸ್, ಬೇಕಾದಷ್ಟು ಸಿಗ್ತಾ ಇದೆ. ಮಾಡಿ ಟ್ರೈ ಮಾಡಿ. ಹಲಸಿನ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಮ್ಮರಲ್ಲಿ ತಿನ್ನೋದಕ್ಕಿಂತ ಇವಾಗ ತಿಂದರೆ ತುಂಬ ಒಳ್ಳೆಯದು. ಇವಾಗ ಅದನ್ನು ಪ್ಲೇಟ್ ಇಟ್ಟು ನೋಡಿ, ನಿಮ್ಗೆ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಕಂಡು ಬಿದ್ದಿದೆ ಅಲ್ವಾ. ನಾನು ಇದನ್ನು ರಿವರ್ಸಲ್ಲಿ ಕುಕ್ ಮಾಡಲಿಲ್ಲ ನೋಡಿ, ಹಿಂದ್ಗಡೆಯಿಂದ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಇವಾಗ ನಾನು ನಿಮಗೆ ಇನ್ನೊಂದು ದೋಸೆನ ಹಾಕಿದ್ದೀನಿ, ಅದನ್ನು ತೆಗೆದುಬಿಟ್ಟು ರಿವರ್ಸ್ ಹಾಕ್ಬಿಟ್ಟು ಕುಕ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಫ್ಲಿಪ್ ಮಾಡಿ ದೋಸೆನ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಹೌದಾ. ಕೈಗೆ ನೀವು ರಿವರ್ಸ್ ಹಾಕದೇ ಇದ್ರೂ ಕೈಗೆ ತಾಗಲ್ಲ, ರಿವರ್ಸ್ ಹಾಕಿದ್ರೂ ಕೈಗೆ ತಾಗಲ್ಲ. ಇದರದ್ದು ಗುಣನೇ ಹಾಗೆ ಚೆನ್ನಾಗಿ ಇದು ಬರುತ್ತೆ, ಚೆನ್ನಾಗಿ ಬೆಂದು ಬಂದುಬಿಡುತ್ತೆ. ಹುಳಿ ಕೂಡ ಆಗಲ್ಲ, ತುಂಬಾ ಚೆನ್ನಾಗಾಗುತ್ತೆ ದೋಸೆ. 2 ಥರ ಮಾಡಿ ತೋರಿಸಿದ್ದೀನಿ ನೋಡಿ ನಿಮಗೆ, ನೋಡಿದ್ರಲ್ಲ. 2 ದೋಸೆನೂ ತುಂಬಾ ಚೆನ್ನಾಗಾಗುತ್ತೆ. ಬಟ್ ನಾನು ನಮ್ಮ ಮನೇಲಿ ಯೂಶ್ವಲಿ ರಿವರ್ಸ್ ಹಾಕಲ್ಲ, ಆದರೆ ಕೆಲವು ಫ್ಯಾಮಿಲಿಗಳಲ್ಲೇ ರಿವರ್ಸ್ ಹಾಕಿ ಕುಕ್ ಮಾಡ್ತಾರೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಅಳತೆನಲ್ಲಿ 1 ಕಪ್ಪಲ್ಲಿ ನಿಮಗೆ ಒಂದು 6 ರಿಂದ 7 ದೋಸೆ ಮತ್ತು ಒಂದು 7 ಪಡ್ಡು ಆಗುತ್ತೆ ನೋಡಿ. ಎಷ್ಟು ಸಾಫ್ಟಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಅದು ಮುಂದೆ ಹಾಕಿದ್ದೀನಿ. ಓಕೆ, ಇವಾಗ ಅದೇ ಹಿಟ್ಟಿಂದ ಪಡ್ಡು ಮಾಡೋಣ ನಾವು. ಸೇಮ್ ಹಿಟ್ಟು ಅಷ್ಟೇ ಉಳಿದಿದ್ದು ನನ್ನ ಹತ್ರ. ಒಂದು ಕಾವಲಿ ಅಂದರೆ ಒಂದು ಸತಿ ಮಾಡುವಷ್ಟು ಪಡ್ಡುದು ಹಿಟ್ಟು ಉಳೀತು. ಸೊ ನೋಡಿ, ಇವಾಗ ಅದು ಎಲ್ಲ ಇದರಲ್ಲೂ ಪಡ್ಡು ಇದರಲ್ಲಿ ಎಲ್ಲದರಲ್ಲೂ ಹಾಕ್ಕೊಳ್ಳಿ. ಹಿಟ್ಟನ್ನ ಹಾಕಿ ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ, ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿ. ಇದನ್ನ ಒಂದು ಸತಿ ಆಗೋದು 7 ಅಷ್ಟೇ ಆಗಿದ್ದು, ನನಗೆ ಜಾಸ್ತಿ ಆಗಲೇ ಇಲ್ಲ. ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ. ಅಲ್ಲಿಗೆ ಚೆನ್ನಾಗಿ ಒಳಗೆಲ್ಲ ಕುಕ್ಕಾಗಿ ಉಬ್ಬಿ ಬಂದುಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹೌದಾ, ಕಾಣುತ್ತಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು. ಈಗ ಒಂದೊಂದಾಗಿ ಅದನ್ನು ರಿವರ್ಸ್ ಹಾಕ್ಕೊಳ್ಳಿ. ಹಿಂಭಾಗ ಮೇಲ್ಗಡೆ ಭಾಗ ಕುಪ್ಪಾಗಬೇಕಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ. ನಾರ್ಮಲಿ ಮಧ್ಯದ್ದು ಮತ್ತು ಒಂದು ಸೈಡ್ದು ಆ ಕಡೆ ಸೈಡ್ದು ಸ್ವಲ್ಪ ಬೆಂಕಿ ಜಾಸ್ತಿ ಇಡೋ ಕಡೆದು ಸ್ವಲ್ಪ ಜಾಸ್ತಿ ಕುಕ್ ಆಗುತ್ತೆ. ಇವಾಗ ಆಯಿತು, ಚೂರು ತುಪ್ಪ ಹಾಕ್ಕೊಳ್ಳಿ ಎಲ್ಲದಕ್ಕೂ. ನಾನು ಇದಕ್ಕೆ ಅರಿಶಿನ ಮತ್ತು ಕರಿಮೆಣಸು ಹಾಕಿದ್ದೀನಲ್ಲ, ಇದು ಇದಕ್ಕೆ ತುಂಬ ಒಳ್ಳೆಯದು. ಇದನ್ನು ಜೀರ್ಣ ಮಾಡೋಕ್ಕೋಸ್ಕರ ಹಾಕಿದ್ದೀನಿ ನಾನು, ಮತ್ತಿನ್ನೇನಲ್ಲ. ಆದರೆ ತುಂಬ ಹಾಕಬಾರ್ದು, ಅಷ್ಟು ಹಾಕಿದರೆ ಸಾಕು. ನಮಗಾಗಿದ್ದು ಒಟ್ಟಿಗೆ 7 ದೋಸೆ ಅಲ್ವಾ, ಇನ್ನು 2 ದೋಸೆ ಇದು ಹಿಟ್ಟಲ್ಲಿ ನಾನು ಪಡ್ಡು ಮಾಡಿದ್ದೀನಿ. ಅಲ್ಲಿಗೆ ಇದಕ್ಕೆ 9 ದೋಸೆ ಆಗುತ್ತೆ, ಹೆಚ್ಚು ಕಡಿಮೆ 10 ದೋಸೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನಾನಿವಾಗ ನಿಮ್ಗೆ ತೋರಿಸ್ತೀನಿ ನೋಡಿ, ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಲ್ಲ, ಸೂಪರಾಗುತ್ತೆ. ಯಾವಾಗ ಹಲಸಿನ ಹಣ್ಣು ಸಿಕ್ಕಿದ್ರೂ ಟ್ರೈ ಮಾಡಿ ಇದನ್ನು. ನೋಡಿ ಎಷ್ಟು ಸಾಫ್ಟು ಅಂತಂದರೆ ನೋಡಿ, ಏನು ಒಂಥರ ಸ್ಪಾಂಜ್ ಹತ್ತಿಯಾಗೆ ಆಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ. ಒಳಗೆ ನೋಡಿ ಬೆಂದುಬಿಟ್ಟು ಎಷ್ಟು ಚೆನ್ನಾಗಾಗಿದೆ, ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ.